खुशामदीद मोहतरम नाज़रीन, आप तमाम का HKA न्यूज़ में खैर मक़दम है। बतारीख़ 19 जुलाई को बसवा कल्याण तालुका MPS स्कूल में चाइल्ड राइट्स क्लब रिप्रेजेंटेटिव ने प्रेस मीट का एहतमाम करते हुए मीडिया से खुसूसी तौर पर बातचीत की और कहा कि हर गांव के गवर्नमेंट स्कूल से एक स्टूडेंट को लेकर एक टीम बनाई और इस गवर्नमेंट स्कूल के बच्चों के प्रॉब्लम्स को बताया, जैसे कि स्कूल में बच्चों को ज़्यादा होते हैं लेकिन टीचर्स नहीं होते और कई सारे स्कूल्स में टॉयलेट की सुविधा भी नहीं होती है, ग्राउंड्स की सुविधा नहीं होती है। कई बच्चों को गवर्नमेंट स्कूल आने के लिए बसेस की मुश्किलात पेश आती है। इसी प्रॉब्लम को बताया गया और अंडर 14 एज बच्चों को जो कि रोडों पर फिरते हैं और होटल्स में काम करते हैं, कारोबार करते हैं, ऐसे बच्चों को स्कूल भेजना चाहिए और स्कूल पढ़ाना चाहिए। और जो भी दुकानदार है ऐसे कम उम्र बच्चों को काम पर ना रखे, वरना इन पर कार्रवाई की बात की गई और बहुत सारी बातें करते हुए अवेयरनेस पैदा की गई। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HKA न्यूज़ के लिए यह खुसूसी रिपोर्ट। मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। बसवा कल्याण तालूಕು ಶೈಕ್ಷಣಿಕವಾಗಿ ಅತ್ಯಂತವಾಗಿ ಹಿಂದುಳಿದಿದೆ. ಬಸವ ಕಲ್ಯಾಣ ತಾಲೂಕು ಶೈಕ್ಷಣಿಕವಾಗಿ ಹಿಂದುಳಿಯಲು ಕಾರಣ ಸರ್ಕಾರಿ ಸೌಲಭ್ಯಗಳು ಹೆಚ್ಚು ಗ್ರಾಮೀಣ ವಿಭಾಗದಲ್ಲಿ ಸಿಗುತ್ತಿಲ್ಲ. ಆದ್ದರಿಂದ ಹೆಚ್ಚು ಜನ ಮಕ್ಕಳು ಶಾಲೆಗೆ ಹೋಗಲಾಗುತ್ತಿಲ್ಲ. ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಆಗಲಿ, ಗ್ರಂಥಾಲಯ ಸಮಸ್ಯೆ ಆಗಲಿ, ಆಟದ ಮೈದಾನದ ಸಮಸ್ಯೆ ಆಗಲಿ, ಶಿಕ್ಷಕರು ಇಲ್ಲದಿರುವುದು ಸಮಸ್ಯೆ ಆಗಲಿ, ಒಟ್ಟು ಬಸವ ಕಲ್ಯಾಣ ತಾಲೂಕಿನಲ್ಲಿ 7 ಗ್ರಾಮದ ಶಾಲೆಗಳಲ್ಲಿ ಒಬ್ಬರು ಸಹ ಶಿಕ್ಷಕರಿಲ್ಲ. ಆದ್ದರಿಂದ ಹೆಚ್ಚು ಜನ. ಹೆಸರು ವೈಶಾಲಿ, ನನ್ನ ತಂದೆ ಹೆಸರು ಪ್ರಶಾಂತ್, ನನ್ನ ಊರಿನ ಹೆಸರು ಪ್ರತಾಪ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿ ಓದಿಸ್ತಾ ಇಲ್ಲ. 42 ಮಕ್ಕಳಿದೆ, ಅದರಲ್ಲಿ 15-16 ಮಕ್ಕಳೇ ಶಾಲೆಗೆ ಬರುತ್ತಿದ್ದರು. ಬೇರೆ ಮಕ್ಕಳು ಹೊಲಕ್ಕೆ ಹೋಗುತ್ತಾರೆ, ಇದ್ದಾರೆ ಮನೆಯಲ್ಲಿ ತಿರುಗುತ್ತಾರೆ. ಪ್ರತಾಪ್ಪುರ್ ತಾಂಡದಿಂದ ಪ್ರತಾಪ್ಪುರ್ಗೆ ಬರುವುದು ನಮಗೆ ನಡ್ಕೋತ ಮಳೆಗಾಲದಲ್ಲಿ ಗಾಡಿಯನ್ನು ಓಡಿಸುವಾಗ ಮೈ ಮೇಲೆ ನೀರು ಬರ್ತವೆ. ಬಸ್ಸು ಬರುತ್ತದೆ, ಬಸ್ಸನ್ನು ಕೂಡಿಸ್ಕೊಂಬಂದಿಲ್ಲ. ಶಾಲೆಯಲ್ಲಿ ಶುಚಿಯ ಪ್ಯಾಡುಗಳನ್ನು ಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳು ಕಿರಿಯ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಪಾಠ ಸರಿಯಾಗಿ ಮಾಡ್ತಿಲ್ಲ. ಹರಿ ಸರ್. ಪ್ರತಾಪುರ್ ಎಲ್ಲಿ ಬರ್ಬೇಕು? ಬಸ್ ವ್ಯವಸ್ಥೆ ಕಲ್ಯಾಣದಿಂದ ಬರ್ತಿದ್ರಿ ಸರ್. ಪ್ರತಾಪುರ್ ಒಂದ್ ಸರ್ ಒಂದು ಟೀಚರ್ ಅದ ಸರ್, ಮತ್ತು ಟೀಚರ್ ಬರೀ ಹರರಿ 42 ಹರರಿ ಸರ್. ಹ್ಞೂ ರೀ. 15 ಇದ್ರು 16 ಬರ್ತಾರ್ರಿ. ಹ್ಞೂ ರೀ. ಒಕ್ಕೂಟ ಬಸವ ಕಲ್ಯಾಣ. ನನ್ನ ಹೆಸರು ಭವಾನಿ, ತಂದೆ ರಾಜ್ಕುಮಾರ್. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನನ್ನ ಊರು ಅತ್ಲಾಪುರ್. ಮೊದಲನೇದಾಗಿ ಪತ್ರಿಕಾಗೋಷ್ಠಿಯವರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ನನ್ನ ಕಡೆಯಿಂದ ಸ್ವಾಗತ. ಇವತ್ತು ಮಕ್ಕಳ ಹಕ್ಕು ಗುಂಪುಗಳ ಬಸವ ಕಲ್ಯಾಣ ಇದು 9 ಗ್ರಾಮ ಪಂಚಾಯಿತಿ ಮತ್ತು 40 ಹಳ್ಳಿಗಳ ಮಕ್ಕಳನ್ನು ಒಳಗೊಂಡ ತಾಲೂಕಾ ಮಟ್ಟದ ಮಕ್ಕಳ ಹಕ್ಕುಗಳ ಗುಂಪಿನ ವೇದಿಕೆಯಾಗಿದೆ. ಈ ವೇದಿಕೆಯಲ್ಲಿ ನಾವೆಲ್ಲ ಮಕ್ಕಳು ಸಹ ನಮ್ಮ ಗ್ರಾಮದ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳು ಮತ್ತು ಶಾಲೆಯಲ್ಲಿನ ಮೂಲಭೂತ ಸಮಸ್ಯೆಗಳು ಮತ್ತು ಮಕ್ಕಳ ಸಮಸ್ಯೆಗಳು, ಇತರೆ ಮಕ್ಕಳ. ಹೆಸರು ಅನಿತಾ, ತಂದೆ ಪ್ರಶಾಂತ್. ನಾನು ಅಂದಾಳ್ಕೆ ಗ್ರಾಮದಿಂದ ಬಂದಿದ್ದೇನೆ. ದೇಶದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿಗೆ ಬಂದು 15 ವರ್ಷಗಳು ಆದ್ದರಿಂದ ಆದಷ್ಟು ಮಕ್ಕಳು ಲೆಕ್ಕವಿಲ್ಲದೆ ಮತ್ತು ಅಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸುವುದೇನೆಂದರೆ, ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸುಮಾರು 32 ವರ್ಷಗಳು ಕಳೆದಿವೆ ಮತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಕಳೆದರು. ನಮ್ಮ ದೇಶದಲ್ಲಿ ಎಲ್ಲಾ ಮಕ್ಕಳಿಗೆ ಅವರ ಮೂಲಭೂತ ಹಕ್ಕುಗಳು ಒದಗಿಸಿಕೊಡಲು ಸಾಧ್ಯವಾಗಿಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳು ಮಕ್ಕಳಿಗೆ ಅವರ ಹಕ್ಕುಗಳು ಒದಗಿಸಿಕೊಡುವ ನಿಟ್ಟಿನಲ್ಲಿ
ಬಾಲ್ಯಾವಸ್ಥಾ ಹಾಗೂ ಕಿಶೋರಾವಸ್ಥಾ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಬಾಲ್ಯಕಾರ್ಮಿಕ ಪತ್ತೆದ ದಾಳಿಗಳು ಮತ್ತು ಬಾಲ್ಯಕಾರ್ಮಿಕತೆಯಿಂದ ರಕ್ಷಿಸಿದ ಮಕ್ಕಳಿಗೆ ಸೂಕ್ತ ಪರಿವರ್ತಿಸಿ ಕೇಂದ್ರಗಳು ಶಿಕ್ಷಣದ ವ್ಯವಸ್ಥೆ ಹೀಗೆ ಮಕ್ಕಳ ರಕ್ಷಣಾ ಸಮಗ್ರ ವ್ಯವಸ್ಥೆಯನ್ನು ಖಾತರಿಪಡಿಸಬೇಕು। बसवा कल्याण नारायणपुर रोड पर मौजूद नोबल पब्लिक स्कूल में एकेडमिक ईयर साल 2024-25 के लिए नर्सरी टू 10th क्लास के लिए एडमिशन से जारी। मजीद तफसीलात के लिए दिए गए इस नंबर पर रब्ता किया जा सकता है। फ़ोन नंबर है 9986791928।